ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಉಷಾ ಕಾಮತ್ ಅಂತ. ನಮ್ಮ ಸಂಸ್ಥೆಯಿಂದ 18 ಜನ ಸೇರಿ ಏಪ್ರಿಲ್ 7, 8, 9 ತಾರೀಕಂದು 3 ದಿನಗಳ ಪ್ರವಾಸವನ್ನು ಕೈಗೊಂಡೆವು ಫ್ರೆಂಡ್ಸ್. ಮೊದಲಿಗೆ ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ದರ್ಶನವನ್ನು ಮಾಡಿಕೊಂಡು ಪ್ರಸಾದ ಸ್ವೀಕರಿಸ್ತಾ ಯಡಿಯೂರಿನ ಕಡೆಗೆ ಪ್ರಯಾಣವನ್ನು ಕಡೆಗೆ ನಾವು ಶೃಂಗೇರಿ ಕಡೆಗೆ ಪ್ರಯಾಣವನ್ನು ಹೊರಡಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಒಂದು ಸಿರಿಮನೆ ಫಾಲ್ಸ್ ಅನ್ನೋ ಪ್ರದೇಶಕ್ಕೆ ಬಂದೆವು. ಆ ಸಿರಿಮನೆ ಫಾಲ್ಸಲ್ಲಿ ನೀರಿನ ಹರಿವನ್ನು ನೋಡೋದೇ ಸಂತೋಷ ಫ್ರೆಂಡ್ಸ್. ಮೇಲಿಂದ ಬೆಟ್ಟದ ಮೇಲಿಂದ ನೀರು ಹರಿತಾ ಇತ್ತು. ಅಲ್ಲಿ ಹೋಗಿ ಕೆಲವೊಂದು ಆಟಗಳನ್ನ ಆಡ್ತಾ ಮತ್ತು ನಾನು ಫುಲ್ ನೀರಿನಲ್ಲಿ ಎಂಜಾಯ್ ಮಾಡ್ತಾ ಪ್ರಕೃತಿಯ ಸೊಬಗನ್ನು ಸವಿದೆವು ಫ್ರೆಂಡ್ಸ್. ಎಲ್ಲರೂ ಸಂತೋಷದಿಂದ ಅಲ್ಲಿ ಕೆಲವೊಂದು ಫೋಟೋಗಳನ್ನ ಕ್ಲಿಕ್ಕರಿಸ್ಕೊಳ್ತಾ ವೀಡಿಯೋ ಮಾಡ್ಕೊಳ್ತಾ ನಮ್ಮ ಪ್ರಯಾಣವನ್ನು ಶೃಂಗೇರಿಯ ಶಾರದಾ ದೇವಿಯ ದರ್ಶನಕ್ಕಾಗಿ ಹೊರಟೆವು ಫ್ರೆಂಡ್ಸ್. ಆ ದೇವಿಯ ದರ್ಶನ ಮಾಡ್ತಾ ರಾತ್ರಿ ಊಟವನ್ನು ಅಲ್ಲೇ ಮುಗಿಸ್ಕೊಂಡು ಆ ದೇವಿಯ ಒಂದು ದೇವಸ್ಥಾನದ ಮುಂದೆ ಫೋಟೋ ತೆಗೆಸ್ಕೊಳ್ತಾ ನಮ್ಮ ಪ್ರಯಾಣ ಹೊರನಾಡ ಕಡೆಗೆ ಹೊರಟೆವು. ರಾತ್ರಿ ಆಗಿರೋ ಕಾರಣ ಅಲ್ಲಿ ತಂಗಿ ಮತ್ತೆ ಮಾರನೇ ದಿನ ಬೆಳಗ್ಗಿನ ಜಾವ ಬೇಗ ಎದ್ದು ಹೊರನಾಡನ್ನು ಅಂದರೆ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನಕ್ಕಾಗಿ ಎಲ್ಲ ಬೇಗ ಎದ್ದು ರೆಡಿಯಾಗಿ ನಾವು ಆ ಒಂದು ತಂಗಿದಂತಹ ರೂಮಿನ ಮುಂದೆ ಫೋಟೋ ತೆಗೆಸ್ಕೊಳ್ತಾ ಹೊರನಾಡ ದೇವಿಯನ್ನು ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಮತ್ತು ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಿಯ ಮುಂದೆ ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ತಾ ಪ್ರಕೃತಿ ಸೊಬಗನ್ನು ಸವಿಯುತ್ತಾ ನಾವು ಮುಂದೆ ನಮ್ಮ ಪ್ರಯಾಣವನ್ನು ಪರಂಪರಾ ಎಂಬ ರೆಸಾರ್ಟ್ ಅಂದರೆ ಹೊರನಾಡಿನಿಂದ 1.5 ಕಿಲೋಮೀಟರ್ ದೂರದಲ್ಲಿರುವ ಪರಂಪರಾ ಎಂಬ ರೆಸಾರ್ಟ್ನಲ್ಲಿ ನಾವು ಬುಕ್ಕಿಂಗ್ ಮಾಡಿದ ಕಾರಣ ಅಲ್ಲಿ ಹೋಗಿ ತಂಗಿದೆವು. ಮಧ್ಯಾಹ್ನ ಆಗಿರೋ ಕಾರಣಕ್ಕೆ ನಾವು ಮಧ್ಯಾಹ್ನದ ಊಟವನ್ನು ಮಾಡೋಕ್ಕೋಸ್ಕರ ಅಲ್ಲಿಯೇ ನಾವು ಕೆಲವೊಂದು ಅಂದರೆ ಫೋಟೋಗಳನ್ನ ತೆಗೆಸ್ಕೊಳ್ತಾ ಹಾಗೆ ಆ ಪ್ರಕೃತಿ ಸೊಬಗನ್ನು ನೋಡುತ್ತಾ ಅಲ್ಲಿಯೇ ಮುಂದೆ ಊಟಕ್ಕಾಗಿ ಹೋದಾಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಸಹ ನಾವು ನೋಡಿದೆವು. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಡೋಕ್ಕೆ ಭಾಳ ಚೆನ್ನಾಗಿತ್ತು. ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಸ್ವಿಮ್ಮಿಂಗ್ ಮಾಡಿಕೊಂಡು ಆಡಿದ್ಮೇಲೆ ಮತ್ತೆ ನಾವು ಅಲ್ಲಿ ಮಧ್ಯಾಹ್ನದ ಊಟವನ್ನು ಮುಗಿಸ್ತೇವೆ ಫ್ರೆಂಡ್ಸ್. ಮುಗಿದ ನಂತರ ಮತ್ತೆ ನಮ್ಮ ರೂಮಿನ ಕಡೆಗೆ ನಾವು ಹೊರಟೆವು. ಅಲ್ಲಿ ಹೋಗ್ತಾ ಕೆಲವೊಂದು ಫೋಟೋಗಳನ್ನ ಕ್ಲಿಕ್ಕಿಸ್ಕೊಳ್ತಾ ಮತ್ತು ಅಲ್ಲಿ ಒಂದು ಪ್ರಕೃತಿ ಸೊಬಗನ್ನು ನೋಡ್ತಿದ್ದಂಥ ಸಂಜೆ ಆಯಿತು ಫ್ರೆಂಡ್ಸ್. ಸುಮಾರು 4:15 ಸುಮಾರಿಗೆ ಮೋಡ, ನೀವೇ ನೋಡ್ಬೋದು ಪ್ರಕೃತಿಯ ಮೋಡ ಯಾವ ರೀತಿ ಕವಿದಿದೆ ಅಂದರೆ ಮಳೆರಾಯನ ಪ್ರವೇಶಕ್ಕೆ ಸಜ್ಜಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿ ಮಳೆ ಇನ್ನೇನು ಬರುತ್ತೆ ಅನ್ನೋ ಒಂದು ಪರಿಸರದ ವಾತಾವರಣವನ್ನು ನೋಡ್ತಾ ಇದ್ದಂತೆಯೇ ಮಳೆರಾಯನ ಪ್ರವೇಶವೂ ಆಯಿತು ಫ್ರೆಂಡ್ಸ್. ಮಳೆರಾಯ ಯಾವ ರೀತಿ ಬಂತಂದರೆ ಬಹಳ ಜೋರಾಗಿ ಮಳೆ ಬಂತು ಅಂತ ಹೇಳ್ಬೋದು ಫ್ರೆಂಡ್ಸ್. ಮಳೆ ಬರ್ತಾ ಇದ್ದಂಗೆ ಮೋಡ ನೋಡೋಕ್ಕೆ ಸುಂದರವಾಗಿರ್ತದೆ. ಯಾವ ರೀತಿ ಇದೆ ಮೋಡ ಫುಲ್ ಮುಚ್ಚಿಕೊಂಡಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಆ ಮಳೆಯಲ್ಲಿ ನಾವು ಆ ರೆಸಾರ್ಟಿನ ರೂಮ್ಗಳ ಫೋಟೋಗಳು ಕ್ಲಿಕ್ಕಿಸ್ತಾ ಬಂದ್ವಿ ಫ್ರೆಂಡ್ಸ್.